ಹಾಗಾದ್ರೆ ಈ ಫೋನ್ ಹಿಡ್ಕೊಂಡಿದ್ದಕ್ಕೆ ಆಕ್ಸಿಡೆಂಟ್ ಆಯ್ತಾ ಅಂತ ಸರ್ ಏನೋ ಗೊತ್ತಿಲ್ಲ, ಅವ್ರ ಕಂಟ್ರೋಲ್ ಸಿಗ್ದೇನೆ ಆಗಿರ್ಬೋದು ಸರ್. ನೀವು ಡ್ರೈವರ್ ಹಿಂಭಾಗನೇ ಇದ್ರಿ? ಹಿಂಭಾಗ ಒಂದು 2 ಸೀಟ್ ಹಿಂದೆ ಇತ್ತು. ಎಲ್ಲಿಂದ ಬರ್ತಾ ಇದ್ರಿ? ಎಲ್ಲ ಸಿಕ್ಕಿದ್ರು ಬಸ್? ನಾವು ಮಧುರ ಹತ್ತಿದ್ದು ಬಸ್. ಕಾಲೇಜ್ ಹೋಗ್ತಾ ಇದ್ರಿ? ಕಾಲೇಜ್. ಇಲ್ಲಿ ಎಷ್ಟು ದೂರ ಮಾತಾಡ್ಕೊ ಬರ್ತಾ ಇದ್ರಿ ಫೋನ್? ಸರ್ ಅರೌಂಡ್ ಬೂದ್ನೂರಿಂದ ಏನೋ ಫೋನ್ ಬರ್ತು, ಮಾತಾಡಿದ್ವಿ. ಫೋನ್ ಹಿಡ್ಕೊಂಡಿರೋ ಕೈಯಲ್ಲಿ ಮಾತಾಡ್ತೀವಿ. ಒಂದು ಕೈಲಿ ಫೋನ್ ಹಿಡ್ಕೊಂಡಿದ್ರಿ? ಇಲ್ಲ, ಕೈಲಿ ಹಿಂಗೆ ಹಿಡ್ಕೊಂಡಿರೋ ಒಂದು ಕೈ ಸ್ಟೇರಿಂಗ್ ಇದೆ. ಒಂದೇ ಕೈಲಿ ಸ್ಟೇರಿಂಗ್ ಇದೆ? ಹಾಂ. ಏನಾಯ್ತು ಆ ಕ್ಷಣದಲ್ಲಿ ಅಂತ ಸರ್ ಏನೋ ಗೊತ್ತಿಲ್ಲ, ಗಾಬರಿಯಾಗಿ ನಮ್ಗೆ ಏನೋ ಗೊತ್ತಾಗ್ತದೆ. ಹಾಂ. ಎಷ್ಟು ಜನ ಬರ್ತಾ ಇದ್ರು? ಒಂದು ಅರೌಂಡ್ 60 ಮೆಂಬರ್ಸ್ ಇತ್ತು. ನೀವು ಗಮನಿಸಿದ್ದೀರಾ ಡ್ರೈವರ್ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡ್ತಿದ್ರು? ಫೋನ್ ಯೂಸ್ ಮಾಡಿ. ಹಾಗೇನು ಹೇಳೋದು ಆ ಥರದ್ದೇನು ಇರಲಿಲ್ಲ? ಅದು ರೆಗ್ಯುಲರ್ ಹಿಂಗೇನ ಅದು? ಸರ್ ಹೇಳಿದ್ರು ನಮ್ಗೆ ಮಾತು ಕೇಳಲ್ಲ, ಆಮೇಲೆ ನಮಗೆ ಬೈತಾರೆ. ಹಾಂ. ಪದೇ ಪದೇ ಫೋನ್ ನೋಡೋದು. ಏನು ಮಾಡ್ತಿದ್ರು ಡ್ರೈವರು? ಫೋನ್ ಕೈಲಿ ಹಿಡ್ಕೊಂಡಿದ್ರು. ಒಂದು ಕೈ ಸ್ಟೈರಿಂಗು ಕೈಲಿ ಹಿಡ್ಕೊಂಡು. ಏನಾಯ್ತು? ನೀವು ನೋಡಿದ್ರು, ನೀವು ಹೇಳ್ಬೇಕು ಏನಾಯ್ತು ಅಂತ. ನಿಮ್ಗೆ ಗೊತ್ತಾದಂಗೆ ಏನಾಯ್ತು? ಎಲ್ಲಿಂದ ಫೋನ್ ಮಾತಾಡ್ಕೊಂಡು? ಅದೇ ಬೂದ್ನೂರಿಂದ ಒಂದು 2 ಕಿಲೋಮೀಟರ್. ನೀವು ಈ ಡ್ರೈವಿಂಗ್ ಮಾಡ್ಬೇಕಾದ್ರೆ ಆದ್ರೂ KSRTC ಬಸ್ ಅಂತ ಹೇಳಿದ್ರೆ ಅವ್ರ ಕೈಲಿ 50-100 ಜನದಷ್ಟು ಪ್ರಾಣ ಇರ್ತದೆ. ಏನ್ ಹೇಳ್ತೀರಿ ಅವ್ರಿಗೆ? ಸರ್ ನಾವು ಏನೇ ಕೇಳಕ್ ಹೋದ್ರು ನಮಗೆ ಬರ್ತಾರೆ ಸರ್. ಪೊಲೀಸು ಅಂತಾರೆ, ಇದು ಅಂತಾರೆ. ನಾವು ಬಸ್ ಅಡ್ಡ ಹಾಕಿದ್ರು ನಿಲ್ಸಲ್ಲ, ಅವ್ರ ಪಾಡ್ಗೆ ಅವ್ರು ಹೋಯ್ತಾ ಇರ್ತಾರೆ. ಆಮೇಲೆ ನಮಗೆ ಹಿಂಗೆ ಮಾಡಿ ರೋಪ್ ಹಾಕ್ತಾರೆ, ಹಂಗೆ ಹಿಂಗೆ ಅಂತ ಬೈತಾರೆ. ಫುಲ್ ರಶ್ ಇರುತ್ತೆ ಡೈಲಿ. ಶಕ್ತಿ ಯೋಜನೆ ಫುಲ್ ರಶ್. ರಶಲ್ಲೇ ಬರೋದು. ಅಲ್ಲ, ಇಂಥ ಟೈಮ್ ರಶ್ ಇದ್ದಾಗ ಡ್ರೈವರ್ಗಳು ಜಾಗೃತೆಯಿಂದ ಇರಬೇಕು. ಈ ಫೋನ್ ಯೂಸ್ ಮಾಡೋದ್ರಿಂದನೇ ಈ ತರ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಸರ್ ಏನು ಅಂತ ಅಲ್ಲಲ್ಲ, ಹೇಳಾಗಿ ಏನೇ ನಿಮ್ಗೆ ಆ ಕ್ಷಣ ಏನ್ ನೀವು ಏನ್ ಕಂಡ್ರಿ ಅಂತ ಹೇಳಿ? ಏನೋ ಗೊತ್ತಿಲ್ಲಮ್ಮ. ಒಟ್ನಲ್ಲಿ ಬಸ್ ಫೋನ್ ಇಟ್ಕೊಂಡಿದ್ರು. ನಿಮ್ಮ ಹೆಸರು? ಸಾಗರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.